ನಿಮ್ಮ ಎಲ್ಲ ಹಳ್ಳಿಗೂ ಕಂಟ್ರಿ ಸರ ಸಪ್ಲೈ ಮಾಡಿದೀಯಾ? ಅದೇ ರೀತಿ ಕೋಟೋನು ಫ್ಯಾಕ್ಟ್ರಿಗೆ ಭೇಟಿ ನೀಡಿದೀಯ? ಎಲ್ಲ ಮುಗಿಸಿ ನಡೆಗೆ ಬಂದ ನೋಡ್ರಿ ದಿನಾರ. ನಮಸ್ಕಾರ ಧರ್ಮರಾಜ್, ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಿಮ್ಮ ಮನೆಯ ಕೀರ್ತಿದಾರಿಯಾದಂತ ನನ್ನ ತಂಗಿ ಚೆನ್ನಾಗಿದ್ದಾಳೇನೋ? ಚೆನ್ನಾಗಿದ್ದಾಳೆ ಶ್ರೀಮಂತರ. ಅದೇಕೋ ತಮ್ಮನ ಜೊತೆ ಬಂದಿದ್ದಿಲ್ಲ? ಅದೇನು ನೌಕರಿ ಸಂಬಂಧ ಅಥವಾ? ಅದೇ ಪ್ರಯತ್ನಕ್ಕಾಗಿ ತಮ್ಮ ಕಡೆಯಿಂದ ಒಂದು ಉಪಕಾರವಾಗಬೇಕಾಗಿದೆ. ಅದೇನಂತ ಹೇಳಿ. ನಾನಿರೋದು ನಿಮ್ಮಂತರವಾಗಿ. ಮತ್ತೆ ನಿಮ್ಮಿಂದ 20,000 ಹಣ ಸಹಾಯ ಬೇಕಾಗಿದೆ. 20,000 ಹಣ? ನನ್ನ ತಂದೆಯ ಸರಿಯಾಗ್ತಿದ್ದಾರೆಂದು 16 ಜನರ ಮುಂದೆ ಹೇಳ್ತಾ ಬರ್ತಿದ್ಯಲ್ಲ, ಪದೇ ಪದೇ ಬಂದು ನನ್ನ ಹತ್ತಿರ ಹಣ ಕೇಳ್ತಿದ್ಯಲ್ಲ, ನಾಚಿಕೆ ಆಗೋಲ್ಲವೇ ಮೂರ್ಖ? ಶ್ರೀಮಂತ್ರೆ, ನಿಮ್ಮ ಮನೆಗೆ ನಾವು ಕಾಲಿಟ್ಟಿದ್ದೇವಂತ ನಿಮ್ಮ ಮನಸ್ಸಿಗೆ ಬಂದಂತೆ ಮಾತನಾಡಬೇಡಿ. ನಮ್ಮಣ್ಣನ ಮಾತಿಗೆ ಬೆಲೆ ಇದ್ರೆ ಕೊಡಿ, ಇಲ್ಲವಾದ್ರೆ ಬಿಡಿ. ಅದನ್ನು ಮೀರಿ ನಮ್ಮ ಮಾನ ಮರ್ಯಾದೆಗೆ ಧಕ್ಕೆ ತರುವಂತ ಮಾತನಾಡಿದರೆ ನಿಮ್ಮನ್ನು ಗುದ್ದಿಕೊಳ್ಳಲಿಕ್ಕೆ ನನ್ನ ಬಲಗೈ ಮೇಲೆ ಬರಬೇಕಾದೀತು. ಎಚ್ಚರ. ಅಣ್ಣ, ಇವನಲ್ಲಿ ದುಡ್ಡು ಕೇಳೋದೇ ಬೇಡ, ಬಾ ಹೋಗೋಣ. ಶ್ರೀಮಂತರೇ, ನೀವೇನು ಅವನ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನನ್ನ 100 ಎಕರೆ ಭೂಮಿಯಲ್ಲ ಟೆನಿಸ್ ಕಾಲದಲ್ಲಿ ಮುಳುಗಿದ ಕಾರಣಕ್ಕೆ ಈ ತರವಾಗಿ ಮಾತನಾಡಿದ್ದಾನೆ. ಕ್ಷಮಿಸಿಬಿಡಿ ಅವನ ಮಾತನ್ನು. ಅಂದರೆ ನನ್ನ ಹೆಸರಿಗೆ ಮುಂದೆ ಕೀರ್ತಿ ಸಿಗಬೇಕಾದರೆ ನಾನೇ ಅವನನ್ನು ಕ್ಷಮಿಸಬೇಕು. ಲೆಕ್ಕಾಚಾರ ಇವನಿಗೆ 20,000 ಹಣ ಕೊಟ್ಟು ಕಳಿಸು. ರೈತರನ್ನು ಎಲ್ಲ ರೈತರನ್ನು ಸೇರಿಸಿ ನೀನೇ ರೈತರಾಗಬೇಕು. 50 ಜನ ರೈತರಿದ್ದರು. ಕುಂಟೆ ಸಹ ಹೊಲ ಇಲ್ಲದವರೇ ನನ್ನ ಭೂಮಿ ಸಾಗುವಳಿ ಮಾಡ್ತಾ ಇದ್ರು. ಹಾಗೆ ಅವರ ಮಕ್ಕಳ ಗೋಳಾಟ ನೋಡಲಾಗದೆ ನಾನೇ ಹಾಗೆ ಕೈ ಬಿಟ್ಟು ಬಿಟ್ಟೆ. ಮೊದಲಿನ ನಿಮ್ಮ ಸಾಲಕ್ಕೆ 10 ಎಕರೆ ಜಮೀನನ್ನು ಮಾರಿದೆ. ಈಗ ಬಾಕಿ 50 ಎಕರೆ ಮಾತ್ರ ಉಳಿದಿದೆ. ಎಂತ ಗುಣವತ್ತಪ್ಪ ಧರ್ಮರಾಜ ಅವರ ನೆಮ್ಮದ ಮನಸ್ಸು. ಮಗನು ಹೋಗ್ಬಿಟ್ರೆ ಮತ್ತೇನೆ ಬರ್ತದೆ ಬಡವ ರಾಸ್ಕಲ್. ನಾನು ದಿನ ಹೋಗೋದು ಬಿಟ್ರೆ ನಾನು ಏನ್ ತಗದಿಲ್ಲ. ಒಬ್ಬರು ಬಾಯಿ ಕಟ್ಟಿದಾರ್ರಿ ಧನರಾಜ್ ಅವರ. ಯಾರವರು? ನಿಮ್ಮ ಸಣ್ಣ ದಣಿ ಶೇಷದವರು. ಅವನು ಎಲ್ಲಿ ಕನ್ನಡ ಕರ್ಕೊಂಡು ಬೋ. ಲೆಕ್ಕಾಚಾರ ಇವರಿಗೆ 20,000 ಹಣ ಕೊಟ್ಟು ಬಾಂಡ್
ದುಡ್ಡಿಗೆ ಸಹಾಯ ಮಾಡಿಸಿ ಹಿಂದಿನ ಸಾಲ ತೀರಿದಂದು ಪಕ್ಕದಲ್ಲೇ ಬರಲಚ್ಚು. ಆಯ್ತು ಶ್ರೀಮಂತರೇ, ನಾನಿನ್ನು ಹೋಗಿ ಬರುತ್ತೇನೆ. ಬರಬೇಕು ಬರಲೇಬೇಕು ದರ್ಬೇಗ. ಅಣ್ಣ ತಮ್ಮದರ ಬಾಳೆ ಬೆಳಗಬೇಕಂದು ಅವರು ಕನಸು ಕಾಣುತ್ತಿದ್ದೇನೆ. ದೀಪ ಬೆಳಗಿಸುವ ಈ ದೀಪಕ್ಕೆ ನಾವು ಕೊಟ್ಟಿದ್ದ 70,000 ಹಣವೇ ಸಾಕ್ಷಿ. ಆ ಹಣವೊಂದಲೇ ನಿಮ್ಮೆಲ್ಲರ ಬೀದಿ ಬೆಚ್ಚುಕನಾಗಿ ಮಾಡದಿದ್ದರೆ ನನ್ನ ಹೆಸರು ಕಂಡ್ರಾಜನೇ ಅಲ್ಲ. ಅಣ್ಣ, ಅಷ್ಟೊಂದು ಸುಲಭ ಅಲ್ಲ ನೀ ಮಾಡುವ ಕೆಲಸ. ಯಾಕೆ ಶಶಿ ಹಗಲು ಕನಸು ಕಾಣುತ್ತಿದೆಯರು? ಕನಸು ಕಾಣುವನು ನಾನಲ್ಲ, ನೀನು. ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಜನರ ಹಿಂಸೆ ಮಾಡಲು ಹೊರಟ ನಿನ್ನಿಂದ ನಿನ್ನನ್ನು ಬಿಡಲ್ಲ ಹುಸ. ಶಶಿನಾಥ್, ಸಣ್ಣ ಹುಡುಗನಿಂದ ಸಣ್ಣ ಕೂಸಿದ್ದ ಜೋಪಾನ ಮಾಡಿದಕ್ಕೆ ಹೆಡೆ ಬೆಚ್ಚಿ ಕಚ್ಚಲ ಬಂದಿದ್ದೇನೆ ಮೂರ್ಖ. ಕಚ್ಚ ಬಾರದೆಂದು ಎಡೆ ಬಿಚ್ಚಿ ನಡೆದರು ಕಡವರಿಸಿ ಎಡೆಯಲ್ಲೇ ಇದು ಬಂದ ಇಲ್ಲದ ನನ್ನ ಅಲ್ಲಿಗೆ ನಿನ್ನನ್ನು ಕಚ್ಚಲು ಆಗಣಿಸಿದ್ದೆ ಈ ನನ್ನ ನ್ಯಾಯ ಎಂಬ ಅಂಕುಶ. ಅಂತ ವಿಷ ತುಂಬಿದ ಹಾವನ್ನು ಆಟ ಆಡಿಸುವ ಮಾಟಗಾರ ನಾನಿರುವಾಗ ಕಚ್ಚಿ ನೀನ್ಯಾಲೇ ಲುಚ್ಚ. ಧರ್ಮ ಹಾದಿಯಲ್ಲಿ ನಡೆಯುತ್ತಿರುವ ಜನರಿಗೆ ಹಿಂಸೆ ಮಾಡಲು ಹೊರಟ ನಿನ್ನಿಂದ ನಾನು ಕಳೆದುಕೊಳ್ಳಬೇಕಾಗಿಲ್ಲ. ನನಗೆ ಅಣ್ಣನಂದು ಹೇಳಿಕೊಳ್ಳಕ್ಕೆ ನಾಚಿಕೆ ಬರುತ್ತಿದೆ. ಇದೇ ತರನಾಗಿ ಇನ್ನು ಮುಂದಾದರೂ ಬಡವರ ಮೇಲೆ ಆಕ್ರಮಿಸಲು ಹೋದರೆ ಸ್ವಂತ ನಾನೇ ನಿನ್ನ ಪಕ್ಕಲು ಮುರಿಬೇಕಾಗುತ್ತೆ. ಹುಷಾರ್ ಹುಷಾರ್. ಶಶಿ, ದೀಪ ಆರುವ ಮುನ್ನ ಅತಿ ಪ್ರಕಾಶವಾಗಿ ಬೆಳಕು ನೀಡುತ್ತದೆ. ಮಿಂಚು ಹಚ್ಚುತ್ತಿರುವ ಆ ದೀಪ ಆರಬೇಕಾದ್ರೆ ತಾಳು ಪಡುವ ಈ ಧರ್ಮರಾಜನ ಹಿಂದೆ ಬಿದ್ದ ಗಂಡನ ಏಟನ್ನು ನಿನ್ನಂತ ಗುಂಡಿಗೆ ಹೆದರಿ ಬಂಡತನಕ್ಕೆ ತಲೆ ಬಾಗಿಸುನಲ್ಲ ಈ ಶಶಿ. ಮಂದಾರ ಪರ್ವತ ಬಂಡೆ ಬಂದು ನನಗಪ್ಪಳಿಸಿದರು ಉದಯಿಸುವ ಸೂರ್ಯನಂತೆ ಮುಳುಗಿ ಮತ್ತೆ ಉದಯಿಸಿ ಬರುವೆ ನಿನ್ನೊಂದಿಗೆ ಹೋರಾಡಲು. ಅಂದು ಕೃಷ್ಣಾರ್ಜುನ ಕುದುರೆ ಸವಾರನಾಗಿ ಕೌರವರನ್ನು ಕೊಂದ ಈ ಧರ್ಮರಾಜನ ಕುದುರೆ ಸವಾರನಾಗಿ ನಿನ್ನನ್ನು ಕೊಂದೇ ಕೊಡ್ತೀನಿ. ಸಾವನ್ನೇ ಕೈ ಮಾಡಿದ ಕರೆದ ಸೂರ್ಯ ತಾಳು ಬರುವ
ಮಗ ನನ್ನೊಂದಿಗೆ ಮೂರ್ಖ ಸಮರವ ಅಪ್ಪನ ಮಾತನ್ನು ನಡೆಸಿದ ಮೂರ್ಖ ತಾಳು ಈ ದಂಡರಾಜನ ಎಂದ ಬಿದ್ದ ಮುಚ್ಚು ತಾಳು ಬರುವ ತಾಳು ಲೇ ನಿಂಬ ಏ ಮಗನ ಯಾಕೆ ಫೋಟೋ ಹೊಡ್ತಿದ್ಲು ಯಾಕೆ ಫೋಟೋ ಹೊಡ್ತಿದ್ಯ ನೋಡ್ರಿ ದೊಡ್ಡರು ಇರೋದು ಒಂದೊಂದು ಗೊತ್ತು ನಮ್ದು ದಣಿಗಳು ನಾಳೆ ಇವಲ್ಲಿ ಪಡೆ ಕಳ್ಸ್ಬೇಕ ಒಂದ್ 8 ಆಟ ತಂದು ಇಡೀ ಊರಿಗೆ ಹಬ್ಬ ಹಾಕಿದಂಗ ಐತಿ ಒಂದೊಂದು ಫೋಟೋ ಹತ್ತಿರ ಸಂಬಂಧ ಹೊಡ್ಯಾತ ನೋಡ್ರಿ ದಣ್ಯರ ಈ ಬೌಡಿಯನ್ನು ಒಳಗೆ ಜಕ್ಕೊಂದಡಿ ಏನ್ ಹೇಳ್ಬೇಕಂತ ನಾನು ಯೋಚನೆ ಮಾಡ್ತೀನಿ